ಏನ್ ಟೆಸ್ಟ್ ಬೇಬಿ ನೀನು ಶಿವಕುಮಾರ್ ಅಣ್ಣ ಬ್ಲೂ ಲಗೂನ್ ಇನ್ ರೆಸಾರ್ಟ್ ಅಂತ ಗೈಸ್. ಇದೊಂಥರ ನಮ್ ಟಾಪ್ ಮನೆ ಆಗ್ಬಿಟ್ಟಿದೆ. ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ ಎಕ್ಸ್ಟ್ರಾ ಪೇಮೆಂಟ್ ಅಲ್ಲ ಎಕ್ಸ್ಟ್ರಾ ಪ್ಲೇಟ್ ಯಾವ ಮನ್ಸ ಗುರು. ನಾವೀಗ ಪಕ್ಕದಲ್ಲೇ ಹೋಗ್ಬಿಟ್ಟಿದೀವಿ KRS ಬ್ಯಾಕ್ ವಾಟರ್ಸ್ಗೆ. ಇದೇ ಜಾಗ ನಾವು ಹೇಳಿದ್ದು ಇಷ್ಟು ಚೆನ್ನಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಎಸ್, ತುಂಬಾ ದಿನ ಆಗಿತ್ತು ಬ್ಲಾಗ್ ಮಾಡಿ. ಒಂದೊಳ್ಳೆ ಬ್ಲಾಗ್ ಮಾಡ್ತಾ ಇದೀವಿ ಇವತ್ತು. ಸಖತ್ ಬಂದಿರುತ್ತೆ ಅಂತ ಅನ್ಕೋತಾ ಇದೀನಿ. ಎಷ್ಟು ಜೋಶ್ ಐತೆ ಈಗ, ಅಷ್ಟೇ ಜೋಶ್ ಇರುತ್ತೆ ಕೊನೆ ತನಕ. ಬಿಕಾಸ್ ನಾವು ತುಂಬಾ ದಿನ ಆದ್ಮೇಲೆ ಹೊರಗಡೆ ಹೋಗ್ತಾ ಇದೀವಿ. ನ್ಯೂ ಇಯರ್ ಪಾರ್ಟಿ ನಾವು ಹೇಳಿದ್ವಿ, ನ್ಯೂ ಇಯರ್ ಪಾರ್ಟಿ ನಮಗೆ ಶೌರ್ಯನ್ ಬರ್ಡೇ ದಿನ ಅಂತ. ಸೊ ನಾವು ಬಂದೇ ಬಿಡ್ತು ಶೌರ್ಯನ್ ಬರ್ತಡೆ. ಸೊ ಅದಕ್ಕಾಗಿ ನಾವು ರೆಸಾರ್ಟಿಗೆ ಹೋಗ್ತಾ ಇದೀವಿ. ಅಂಡ್ ನಾವ್ ಯಾರ ಜೊತೆ ಹೋಗ್ತಾ ಇದೀವಿ ಅಂದ್ರೆ ಯಾವ್ದೆಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮುಂಗಡವಾಗಿ ಹ್ಯಾಪಿ ಬರ್ತ್ಡೇ. 2026 ತುಂಬಾ ಒಳ್ಳೆದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಿಂಗೆ ಇನ್ನೂ ಜಾಸ್ತಿ ಒಳ್ಳೇದಾಗ್ಲಿ. ಮಾತಾಡೋ ಮುಗ. ಏನು ಮಾತಾಡ್ತೇನೆ ಮಗ, ಇನ್ನೊಂದು ಸ್ಟೆಪ್ ಹಾಕ್ಬಿಡು. ಜನತೆಗೋಸ್ಕರ ಎಲ್ಲರ ಮುಂದೆ ಬರ್ತಿದ್ದಾರೆ. ಯಾವುದು ಸ್ಟೆಪ್ ಇದು? ಅಣ್ಣ ಹಾಕೊಂಡು ಅದ್ ಮಾಡ್ಬೇಕು ಮಗ. ಅಂಬರೀಶ್ದು ನನ್ನ ಎರಡಲ್ಲೇ ನಾವು ಕಣು. ಸೊ ಗೈಸ್, ಇದಾಗಿರುತ್ತೆ ನಮ್ಮ ಇವತ್ತಿನ ವ್ಲಾಗ್. ಫುಲ್ ರೆಸಾರ್ಟ್ಗೆ ಹೋಗಿ ಮಸ್ತಿ ಮಾಡಿ ಫುಲ್ ಚಿಲ್ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಶೌರ್ಯ ಬರ್ತಡೇ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು. ನಮ್ಗೆ ಇದೇ ತರ ಇಯರ್ ಎಲ್ಲ ಸೆಲೆಬ್ರೇಷನ್ ಆಗಿರ್ಲಿ ಅಂತ ಕೇಳ್ಕೊತೀವಿ ನಾವು. ಅದನ್ನೇ ನಾವೆಲ್ಲ ಹಿಂಗೆ ಮಜಾ ಮಾಡೋ ತರ ಇರ್ಲಿ. 3 ಜನದಲ್ಲಿ ಯಾವ್ದಾರ ಒಬ್ರು ಮದ್ವೆ ಆಗ್ಲಿ ಪ್ಲೀಸ್. ಆಯ್ತ್ಕೊಂಡ್ರಾ? ಬರ್ತಾನೆ ಬಂದಾಗ ತೋರ್ಸವ. ಲೇಟ್. ಎಸ್. ಆ್ಯಂಡ್ ಇವಾಗ ನಮ್ಮದು ಪಾರ್ಟಿ ಸ್ಪೀಕರ್ ಗೈಸ್, ನಮ್ಮದು ಐಫೋನ್ ಗಿಫ್ಟ್ ಕೊಟ್ಟಿರಲ್ಲ, ಅದನ್ನು ತೊಗೊಂಡು ಹೋಗ್ತಿದ್ದೀವಿ. ಬೇಕಾಗುತ್ತೆ ರೆಸಾರ್ಟಲ್ಲಿ ಅಂತ. ಲೆಟ್ಸ್ ಗೋ ಗೈಸ್. ಹೊರಟಿದ್ದೀವಿ ನಾವು. ಯಾವ ವೆಹಿಕಲ್ ಹೋಗ್ತಾ ಇದೀವಿ ಅಂದರೆ ನೋಡಿ, ನಾವು ಬುಕ್ ಮಾಡ್ಕೊಂಡಿದ್ದೀವಿ ರೆಸಾರ್ಟ್ಗೆ. ಅದೇ ಬಸ್ ನಮ್ಮದು, ಅನ್ನಪೂರ್ಣೇಶ್ವರಿ ಅಂತ. ಬೇಗ ಹೋಗಿ ಹತ್ಕೊಂಡಿರೋ, ಬರ್ತೀವಿ. ಹುಷಾರಾಗಿ ಹೋಗಿರೋ, ಬರ್ತೀವಿ. ಹಚ್ಬಿಡು ಮಗ. ಇವನು ಯಾರು ಇವನು ಬುಕ್ಕೇ ಮಾಡಿರಲ್ಲ ಅಂತ. ಗೈಸ್ ಅದು ನಮ್ದಲ್ಲ ಗೈಸ್ ಬಸ್. ಹೋಗ್ಬಿಟ್ಟು ಸುಮ್ಮನೆ ಹತ್ಕೊಬಿಟ್ರು ಗೊತ್ತಾಗಲ್ಲ ಯಾರು ಬರ್ತಾವ್ರೆ ಅಂತ ಅನ್ಕೋತಾರೆ. ನಾವು ಇವತ್ತು ಅಪರೂಪಕ್ಕೆ ಯಾವ್ದು ಹೋಗ್ತಾಯಿದ್ದೀವಿ ತೋರಿಸ್ತೀನಿ ರೀ ಒಂದು ನಿಮಿಷ. ಗೈಸ್, ಇವತ್ತು ಜಗತ್ತಿನ ಒಂದು ದೊಡ್ಡ ಮಿರಾಕಲ್ ಆಗ್ತಾ ಇದೆ. ನಾವು ಫಸ್ಟ್ ಟೈಮ್ ಕಣ ಶೌರಿ. ಇಲ್ಲಿ ನೋಡು, ಇಲ್ಲಿ ಶಿವಕುಮಾರ್ ಕಾರಲ್ಲಿ ನಾವು ಆಚೆ ಹೋಗ್ತಿರೋದು. ಇದು ಅನಾವರಣಗೊಳಿಸಿದ್ದೇವೆ ನಿಮ್ಗೋಸ್ಕರ. ನಿಜ ಮಗ, ಒಟ್ನಲ್ಲಿ ನಿಜ ಗೈಸ್. ನಾವೆಲ್ಲ 4-5 ಜನ ಒಟ್ಟಿಗೆ ಹೋಗ್ತಾ ಇದೀವಿ. ಫಸ್ಟು ತಗೊಳ್ಳಿ. ಅಯ್ಯಪ್ಪ ಹುಷಾರ್ ಕಣ. ಶಿವಕುಮಾರ್ ಕಾರ್ ನೋಡ್ಕೊಳ್ಳಿ, ಈ ಕಲರ್ ಕಾರು. ಹಾಂ, ಬಟ್ ಈ ಕಾರ್ ನಾವು ಇವತ್ತು ರೆಸಾರ್ಟ್ಗೆ ಹೋಗ್ತಾ ಇದೀವಿ ಗೈಸ್, ಅಷ್ಟೇ. ನೋಡ್ತಾ ಇದ್ದಿಲ್ಲ, ಗೊತ್ತೇ ಆಗ್ಲಿಲ್ಲ ನಿನಗೆ. ಏನಾದ್ರೂ ಉಲ್ಟಾ ಮಾಡಿದ್ರೆ ಇಷ್ಟೊತ್ತಿಗೆ ಮಕ್ಕಳು ಹೆಂಗ್ ಮಾಡಿದ್ರು ಭಾಳ ಗಿಡಿಸ್ತಾ ಇದೀವಿ. ರೆಸಾರ್ಟ್ಗೆ ಹೋಗಿ ಮುಂಚೆ ಇಷ್ಟೊಂದು ಕಂಟೆಂಟ್ ಕೊಡ್ತಾ ಇದೀವಲ್ಲ. ಸೌರಿನ ಬರ್ತಡೆಗೋಸ್ಕರ ನಾವು ಹೊಸ ಬಟ್ಟೆ ತೋರ್ಸ ಇಲ್ಲಿ. ನೀನೇನ್ ಹೇಳ್ತಿದ್ದೆ? ಹೊಸದು ಕಣ. ನಿನ್ಗೆ ಹೊಡಿತೀನಿ ಕಳ ಈಗ. ಎಷ್ಟು ಮಾಡ್ತಾನೆ ಹೋಗಲೈ. ಎಸ್, ಅಫಿಷಿಯಲ್ ಆಗಿ ಹೊರಟಿದೀವಿ ನಾವು ರೆಸಾರ್ಟ್ಗೆ. ಯಾವ ರೆಸಾರ್ಟ್ ಹೋಗ್ತಿದೀವಿ, ಎಲ್ಲಿದೆ ಎಲ್ಲ ತೋರಿಸ್ತೀವಿ ಹೋದ್ಮೇಲೆ. ತುಂಬಾ ದೂರ ಇಲ್ಲ, ತುಂಬಾ ದೂರ ಇಲ್ಲ. ಅರ್ಧ ಗಂಟೆಲಿ ಹೋಗ್ಬಿಡ್ತೀವಿ. ಫ್ಯಾಮಿಲಿ ಫ್ರೆಂಡ್ಲಿ ಇರ್ರಿ ಅಂದ್ಬಿಟ್ಟು ಇಲ್ಲಿ ಹತ್ರ ಹೋಗ್ತಾ ಇದಾರೆ. ಶಿವಕುಮಾರ್ ಅವರು ಓಡಿಸ್ತಾ ಇದಾರೆ ಕಾರು. ಶಿವಕುಮಾರ್ ಕಾರಲ್ಲಿ ಹೋಗ್ತಾ ನಾವಾಗ್ಲೇ ಹೇಳಿದ್ವಿ, ಫುಲ್ ಜೋಶು. ಜೋಶು. ಫಸ್ಟ್ ಟೈಮ್ ಗೈಸ್, ಇಷ್ಟು ವರ್ಷ ಫ್ರೆಂಡ್ಶಿಪ್ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಗೈಸ್. ಆ್ಯಂಡ್ ಫೈನಲಿ ವಿ ಆರ್ ಇನ್ ರೆಸಾರ್ಟ್ಗೆ ಬಂದಾಯಿತು, ಎಂಟರ್ ಮಾಡಾಯಿತು. ನಾವು ಬಂದಿರೋದು ಯಾವ ರೆಸಾರ್ಟ್ ಅಮ್ಮ?
ಬ್ಲೂ ಲಗೋನಿನ್ ರೆಸಾರ್ಟ್ ಅಂತ ಗೈಸ್. ಇದೊಂಥರ ನಮ್ಮ ತವ್ರ ಮನೆ ಆಗ್ಬಿಟ್ಟಿದೆ. ನಾವು ಇದನ್ನ 4ನೇ ಸತಿ ಬರ್ತಾ ಇದೀವಿ. ಎಸ್, ಇದು ನಾವು ಬ್ಯಾಚುಲರ್. ನಾನು 3ನೇ ಸತಿ, ಸಚಿನ್ ನಾನು 4ನೇ ಸತಿ. ಸಚಿನ್ ಫ್ರೆಂಡ್ಸ್ ಎಲ್ಲರೂ 4ನೇ ಸತಿ. ಇಲ್ಲ ಅವರು ಸುತ್ತಮುತ್ತ ಮೈಸೂರಲ್ಲಿ ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್. ನನಗೆ ತುಂಬಾ ಇಷ್ಟ ಆಗಿರೋ ರೆಸಾರ್ಟ್ ಅಂದ್ರೆ ಬ್ಲೂ ಲಗೋನ್ ರೆಸಾರ್ಟ್ ಗೈಸ್. ಸಖತ್ತಾಗಿದೆ. ಏನಕ್ಕೆ ಇಷ್ಟ, ನಾನು ಐ ವಾಸ್ ಎಕ್ಸೈಟೆಡ್ ರಾತ್ರಿ ಎಲ್ಲ. ಏನಕ್ಕೆ ಇಷ್ಟ ಅಂದ್ರೆ ಈ ರೆಸಾರ್ಟ್ ಮಧ್ಯದಲ್ಲಿದೆ, ಹಿಂಗೆ ಸುತ್ತ ಹೋದ್ರೆ ಅಲ್ಲಿ ಗೇಟ್ಸ್ ಹಾಕಿದ್ದಾರೆ, ನೀರಿದೆ. ಅದು ಎಷ್ಟು ಬ್ಲೂ ಲಗೋನ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ನಂಗೆ ಅಲ್ಲಿ ನೋಡಿದಾಗ ಗೊತ್ತಾಯ್ತು. ಫುಲ್ ಬ್ಲೂ ಆಗಿ ಕಾಣಿಸುತ್ತೆ ನೀರು. ಆಮೇಲೆ ಇವಾಗ ಬೇರೆ ಡ್ಯಾಮ್ ತುಂಬ ಹೋಗ್ಬಿಟ್ಟಿದೆ. ಆರಾಮಾಗಿ ಅಲ್ಲಿ ಸ್ವಿಂಗ್ ಎಲ್ಲ ಹಾಕಿದ್ದಾರೆ. ಸೊ ನಂಗೆ ಅದಕ್ಕೋಸ್ಕರ ಇಷ್ಟ. ಕ್ರೌಡ್ ತುಂಬ ಇದ್ದಾರೆ ಅನ್ಸುತ್ತೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ. ಇವಾಗ ಮೊದಲನೇದಾಗಿ ಲಂಚ್ಗೆ ನಾವು ಲಗ್ಗೆ ಇಟ್ಟಿದ್ದೀವಿ. ಹಾಡನ್ನು ಹಾಡಲಿದ್ದಾರೆ ಗಗನ ಮತ್ತು ತಂಡದವರು. ಗಗನ ಮತ್ತು ತಂಡದವರು ಈಗ ಊಟ ಮಾಡಲಿದ್ದಾರೆ. ಹಾಡಿಗೆಲ್ಲ ಆಮೇಲೆ ಗೈಸ್, ಇದು ಮುಂಚೆ ಎಲ್ಲ ಹಿಂಗಿಲ್ಲ, ಇದು ಹೊಸದಾಗಿರೋದು. ಸಖತ್ತಾಗಿ ಮಾಡಿದ್ದಾರೆ ಇವಾಗ. ನೀವ್ಯಾರು ಸೂಪ್ ತಗೊಳ್ಳಿ, ನಾನು ಅದರಲ್ಲೇ ಇದಾಗುತ್ತೆ. ಇಷ್ಟೊಂದು ಆಪ್ಷನ್ ಇದೆ ನೋಡಿ ಫುಡ್ಡಲ್ಲಿ. 3 ಗಂಟೆ ಕ್ಲೋಸು, 1/4 ಗಂಟೆ ಬೇಗ ಬಂದಿದ್ದೀವಿ ಅಷ್ಟೇ. ಇಲ್ಲಾಂದರೆ ಇದೆಲ್ಲ ಖಾಲಿ ಆಗಿಬಿಡೋದು. ಆ್ಯಂಡ್ ಉದಯ್ ಇನ್ನೂ ಅಂದರೆ ಬರ್ತಾ ಇದ್ದಾನೆ ಚಂದ್ರಪಟ್ಟಣದಿಂದ, ಜಾಯ್ನ್ ಆಗ್ತಾನೆ ಸದ್ಯದಲ್ಲೇ. ಹೆಂಗೈತೆ ನಾ ಊಟ ಚಿಕ್ಕಣ್ಣ? ಅಣ್ಣ ಈಗ ಒಂದು ಸೌಂದಕಾಯಿ ತಿಂದಿದ್ದೀನಿ, ಆಗಲೇ ಹಿಡಿದ್ಬಿಟ್ಟ. ನಿನ್ನೆ ತಿನ್ನಬಿಡ. ಶಿವಕುಮಾರ ಊಟ ಮಾಡೋದು ಮಾತ್ರ ನಾವು ಬಿಡಲ್ಲ ಗೈಸ್. ಯಾವಾಗ ಇದ್ರು ಕ್ಯಾಪ್ಚರ್ ಮಾಡೇ ಮಾಡ್ತೀವಿ. ಎಷ್ಟು ಕಷ್ಟ ಆದರೂ ನಾವು ಊಟ ಮಾಡೋದು ನಿಲ್ಸಾದ್ರು ಏನಕ್ಕೆ ಕಷ್ಟ ಗೈಸ್. ಒಳ್ಳೆ ಊಟ ಆಯಿತು. ರೆಸಾರ್ಟ್ಗೆ ಬಂದಿದ್ದು ಹೊರ್ತು ಮಟನ್ ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಪಾಯಸ, ಇವಾಗ ಡೆಸರ್ಟು ಸಖತ್ತಾಗಿ ಮಾಡಿದ್ದಾರೆ. ಕೀರು ಪಾಯಸ. ನಮ್ಮ ಶಿವಕುಮಾರ್ ಮತ್ತೆ ಊಟ ಮಾಡಕ್ಕೆ ಹೋಗೋ ನೋಡಿ ಗೈಸ್. ಇದು ಪುನಃ ಶುರು ಮಾಡವ ನೀನು. ಹಾಂ, ಇರಲಿ ಬಿಡ, ತಿನ್ಲಿ. ಇಲ್ಲೇ ತಿನ್ಬೋದು. ಶಿವಕುಮಾರ್ ಯಾಕೆ ಗೊತ್ತಾಗಲ್ಲ ನೀನು? ದಟ್ ಈಸ್ ನಾಟ್ ಇನ್ ಪ್ಯಾಕೇಜ್. ಎಕ್ಸ್ಟ್ರಾ ಇಲ್ಲೇ ಎಕ್ಸ್ಟ್ರಾ ತಗೊಂಡು. ಆ್ಯಂಡ್ ಗೈಸ್, ಈಗ ಚೆಕ್ ಇನ್ ಟೈಮ್. ಊಟ ಮಾಡಿಕೊಂಡು ಲಗೇಜ್ ಎಲ್ಲ ತಗೊಂಡು ಅಲ್ಲಿ ಅವ್ರು ತಗೊಂಡವ್ರೆ. ಇಸ್ಕೊಂಡ್ರು ಕಣ ಅವರೇ, ಕೊಡಿ ಸರ್ ಅಂತ ಕೊಟ್ಟೆ. ನಾವು ಲಾಸ್ಟ್ ಟೈಮ್ ಬ್ಯಾಚುಲರ್ಗೆ ಅಂತ ಬಂದಾಗ ಈ ರೂಮಲ್ಲಿ ಇದ್ವಿ. ಆ್ಯಂಡ್ ಗೈಸ್, ನಾವು ಮುಂಚೆ ಬಂದಾಗೆಲ್ಲ ಇನ್ನೂ ಬ್ಲಾಗೇ ಮಾಡ್ತಿರಲಿಲ್ಲ. ಆಯ್ತು ಬಿಡ, ನೀವು ಕುಶಾಲನಗರ ಅಂತ ಗೊತ್ತು. ಹಾಂ, ಮಸಲ್ ಮೆಮೊರಿ. ಅಲ್ಲ, ನಾವೇ ಇದ್ವಿ. 12 ಜನ ಕೆಪಾಸಿಟಿ ಇರೋದು. ಸೊ ಅವಾಗೆಲ್ಲ ಬ್ಲಾಗೇ ಮಾಡ್ತಾ ಇರಲ್ಲ ಗೈಸ್. ಸೊ ಈ ರೆಸಾರ್ಟ್ ನಿಮ್ಗೆ ತೋರಿಸಿಲ್ಲ ನೋಡಿ. ಏನು ಸಖತ್ತಾಗಿದೆ. ಒಳ್ಳೆ ಫಾರ್ಮ್ ಮಧ್ಯೆ ಇದೀವಿ, ಒಳ್ಳೆ ತೋಟದ ಮಧ್ಯೆ ಇದನ್ನು ಫೀಲ್ ಕೊಡುತ್ತೆ. ಡಾರ್ಕ್ ಜೋಕ್ ಬೇಡ ಬಿಡಿ, ತೋರಿಸೋದಿಲ್ಲ ಬೇಡ. ಸೊ ಇದು ನಮ್ಮ ಅಪ್ಪ ಲವ್ ಶಿವಕುಮಾರ್ಗೆ ಅವನೇ ಅವನ್ನ ಮಿಸ್ ಮಾಡ್ಕೊತಾ ಇದ್ದ. ಇವಾಗ ಆಚೆ ಬರ್ತವನೆ ಪಾಪ. 1 ತಿಂಗಳು ಬಿಸಿ ಆಗ್ಬಿಟ್ಟು ಇವಾಗ ನಾವೇ ಶಿವಕುಮಾರ್ ಸ್ಟೇಕೇಶನ್ ಕರ್ಕೊಂಡು ಬಂದಂಗೆ. ಶಿವಕುಮಾರ್ನ ಎಕ್ಸಾಸ್ಟ್ ಆಗಿರೋದನ್ನೆಲ್ಲ ತೆಗಿಬೇಕು, ಆಚೆ ಕಡೆ ಎಲ್ಲರೂ ಕರ್ಕೊಂಡು ಹೋಗಿ ಅಂದ್ರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ನಾವೇ ಕರ್ಕೊಂಡ್ಬಿಡಿ. ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ. ಪೇಮೆಂಟ್ ಬೇರೆ ಇಡಿಸ್ತಾರೆ. ಎಕ್ಸ್ಟ್ರಾ ಪೇಮೆಂಟ್ ಅಲ್ಲ, ಎಕ್ಸ್ಟ್ರಾ ಪ್ಲೇಟ್. ಸೊ ಇದೊಂದು ರೂಮು. ಇನ್ನೊಂದು ರೂಮ್ ಇದೆ, ಅದು 6 o'clock ಮೇಲೆ ಸಿಗುತ್ತೆ. ಸೊ ಇವಾಗ ನಾವು ಚೆಕ್ ಇನ್ ಆದಮೇಲೆ ನಮ್ಮ KRSನ ಹೋಗಿದ್ದೀವಿ ನಾವು ಒಂದ್ಸತಿ. ಹಿನ್ನೀರಿಗೆ ಬಂದಿದ್ದೇವೆ. ಬ್ಯಾಕ್ ವಾಟರ್. ಅಲ್ಲೆಲ್ಲ ಹೋಗಿದ್ದೀವಿ ಒಂದ್ಸತಿ ನಾವು. ಅದೇ ಸ್ಟಾರ್ಟಿಂಗ್ ನೀರಿರ್ಲಿವಲ್ಲ. ಈ ಎಳೆ ಮಕ್ಕಳು ನೋಡಿ ಹೆಂಗ್ ಆಟ ಆಡ್ತಾವೆ. ಸಿಕ್ಕಿದೆ ಚಾನ್ಸ್ ಅಂತ. ಯಾವ ಮನ್ಸ ಗುರು ನೀನು. ಲೋ, ಬಿದ್ದಿದ್ರೆ ಬರ್ತಡೆ ಪಡ್ಚ ಆಗೋಲ್ಲ ನೀನು. ಅದು ಯೂಸ್ ಮಾಡ್ತಾ ಇಲ್ಲ. ಚಿಕ್ಕ ಮಕ್ಳು ಕಾಣೋದು ಫುಲ್ಲು ಇವನ್ ತರ ಮಕ್ಳಿಗೆ. ಗಾಯ್ಸ್ देखो ना ಗಾಯ್ಸ್, ಕ್ಯಾ ಹೇ ಗಾಯ್ಸ್, देखो ना. ಹಿಂದಿ देखो ना ಅಂತೆ. ರೀಲ್ ಕಣ, ಒಂದು ರೀಲ್ ವೈರಲ್ ಆಡಿಯೋ. देखो ना ಗಾಯ್ಸ್, ನಾವೀಗ ಪಕ್ಕದಲ್ಲೇ ಹೋಗ್ಬಿಟ್ಟಿದ್ದೀವಿ KRS ಬ್ಯಾಕ್ ವಾಟರ್ಸ್ಗೆ. ಇದೇ ಜಾಗ ನಾವು ಹೇಳಿದ್ದು ಎಷ್ಟು ಚೆನ್ನಾಗಿದೆ, ನನಗೆ ಇಷ್ಟ. ಗಗನವ್ರೆ ಹೇಳಿದ್ದು ಇದೇ ಜಾಗ. ನೀವು ಹೇಳ್ಬಿಟ್ರ? ಗಗನವ್ರು ಹೇಳಿದ್ದು ಇದೇ. ಹೌದು ಹೌದು, ಸಾಕಾಗಿದೆ. ಪೀಸ್ಫುಲ್, ಸೋ ಕಾಮ್. ಎಷ್ಟು ಬೇಕಷ್ಟು ನೀರಿದೆ. ಇದನ್ನ ಇನ್ನು 2 ತಿಂಗಳಲ್ಲಿ ನಾವು ತಮಿಳ್ನಾಡು ಕಳಿಸ್ಬೇಕು. ಅದಕ್ಕೆ ಕಷ್ಟಪಟ್ಟು ಶೇಖರಣೆ ಮಾಡ್ತಾ ಇದೀವಿ. ಅಲ್ಲಿ ನೋಡಲ್ಲಿ, ಅಲ್ಲಿ ಎಷ್ಟು ಚೆನ್ನಾಗಿ ತಿರುಗಿಸ್ತವ್ರು ಮಧ್ಯದಲ್ಲಿ. ಹಾಂ ಗೈಸ್, ಇಲ್ಲಿ ನೋಡಿ ಯಾರು ಅಲ್ಲಿ ಅವರು ಅಣ್ಣ ಹುಟ್ಟೇಳ್ರಿ. ಓಹೋ, ಲೋ ಕಪಲ್ ಕಣ ತಿರುಗಿಸಿಡ್ತಾವನ ತೆಗಿ. ನಂಗಂತೂ ಆಗಲ್ಲಪ್ಪ ಅಂತ. ಐ ಲವ್ ದಟ್.
ನಂಜನಗೂಡಲ್ಲಿ ಮಾಡ್ತಾರೆ, ನಾವು ಟ್ರೈ ಮಾಡಿದ್ವಿ. ಮಾಡಬಾರ್ದು. ಲೋ ಅಷ್ಟು ಎಷ್ಟು ಡೀಪ್ ಇರುತ್ತಲ್ಲಿ ಕರ್ಕೋಗಿ ಆಡಾಡ್ಸೋರು. ಲೈಫ್ ಜಾಕೆಟ್ ಇಲ್ಲ, ಮಣ್ಣು ಇಲ್ಲ, ಸತ್ರ ಸಾರಿ ಅಂತ. ಹಾಕೊಂಡಿಲ್ಲ, ಕ್ಯಾಮ್ರಾ ಕಾಣಿಸ್ತಾ ಇದೆ ಇಲ್ಲಿ. ನಾನು ಅದಕ್ಕೆ ಹೇಳೋ ಮತ್ತೆ ಕೇಳಬೇಕು. ಮತ್ತೆ ಲೈಫ್ ಜಾಕೆಟ್ ಇಲ್ಲ ಗೈಸ್, ಏನೂ ಇಲ್ಲ. ಲೈಫ್ ಜಾಕೆಟ್ ಇಲ್ಲ, ಮಣ್ಣು ಇಲ್ಲ. ಹುಟ್ಟೆಲ್ರಿ ಹ್ಞೂ ಮಾಡಿ. ಮಿನಾಟಿ ಇಲ್ಲು ಮಿನಾಟಿ. ಗಗನ ಒಂದು ಆ್ಯಕ್ಟಿವಿಟಿ ಮಾಡ್ತೀನಿ ಅಂದ್ಬಿಟ್ಟು ಏನಂತಾರೆ ಇದು ನಮಗೆ ಗೊತ್ತಿಲ್ಲ. ರೋಪ್ ಆ್ಯಕ್ಟಿವಿಟಿ ಮಾಡ್ತಾಳಂತೆ. ಅವಳ ಇಂಟ್ರೆಸ್ಟಿಂದ ಹೋಗ್ತಾ ಇದ್ದಾಳೆ. ನಮ್ಗೆ ಇದ್ರಲ್ಲಿ ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ ಗೈಸ್. ಡ್ರೆಸ್ ಚೇಂಜ್ ಮಾಡಿ ಬಿಡ್ಬೇಕು, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಸ್ವಲ್ಪ ತಿಂದಿರೋದು ಕರಗಲಿ ಅಂತ. ಆರಾಮಾಗಿ ಕೂತಾಡ್ತಾವಳು, ಹಂಗಿರ್ಬೇಕು ಆರಾಮಾಗಿ ಅಷ್ಟೇ ಮಗ. ಮಗ ಹುಷಾರಮ್ಮ. ಮಾಡಿದ್ಯಾ ಜೀವನದಲ್ಲಿ ಇದೆಲ್ಲ? ಮುಂಚೆ ಮಾಡಿದ್ಯಾ? ಎಲ್ಲಿ ಮಾಡಿದ್ಯಾ? ನ್ಯೂ ಇಯರ್ಗೆ ನಮ್ಮ ಬಾವ ಅಕ್ಕ ಎಲ್ಲ ನಾವು ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕನ್ನಡ ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ, ಸ್ವಲ್ಪ ಸ್ವಲ್ಪ. ಹುಷಾರು. ಬರೀ ರೋಪ್ ಮೇಲೆ ನಡಿಬೇಕು. ಹುಷಾರು ಕಾಲು. ಅಲ್ಲೋಗಿ ಕಿರ್ಚ್ಕೊಂಡ್ರೆ ಕಾಪಾಡಕ್ಕೆ ಯಾರು ಬರಲ್ಲ. ಅಮ್ಮೆ ಅಪ್ಪ ಅಂತ. ಅಲ್ಲಿ ಏನದು ಇಲ್ಲವೇ ಇಲ್ಲ. ಬಾಯ್ ಉದರ್ ಕುಚ್ ನಹೀ ಹೈ. ಕುಚ್ ನಹೀ ಹೋಗ. ರೋಪ್ ಮೇಲೆ ನಡಿಬೇಕು. ನನಗೆ ಮೇಲಿಲ್ವೇನಂತ ಗಾಬರಿ ಆಗೋದೀನಿ. ಹೇಳದ್ ನೋಡಿ ಏನಪ್ಪ ಹೇಳ್ತಾವನೆ ಅಂತ. ಬಾಯ್ ಕ್ಯಾಯ ಸಚಿನ್ ಬಿದ್ರಿ ಏನಿಲ್ಲ, ಹಾಕಿಲ್ವಾ ಮೇಲೆ ಅಲ್ಲಿ? ಮೊದಲೇ ನೀನು ಬೇಗ ಹೋಗ್ಬೇಕು. ಬಾ ನಡಿ ಎದ್ರಕತ್ತವಳಲ್ಲ, ಹಿಂಗೋಗ್ಬಿಟ್ಟು ಬೇಗ ಟೈಮ್ ಇಲ್ಲ ಗೈಸ್. 2 ಅವರ್ ಆಯ್ತು, ಇನ್ನೂ ಅಲ್ಲೇ ಅವಳೆ. 24 years later. ಇಲ್ಲ ಅಳ್ಳಾಡ್ತಾ ಇದ್ ಮೇಲೆ ಬಿದ್ದೈತಿ ಕಣ. ತುಂದಿರ ಬೇಡ. ಯಾವಾಗ ಸಾಂಗ್ ಆಫ್ ಮಾಡ್ತಾರೆ ಅಂತ. We are back at the swimming pool. ಯೂನಿಫಾರ್ಮ್ ಫಿಕ್ಸ್ ನಂದಂತು. ಶೌರ್ಯನೂ ಆಲ್ಮೋಸ್ಟ್. ಅಣ್ಣ ಅವಾಗ ಚೇಂಜ್ ಮಾಡ್ತಿರ್ತಾರೆ ಟಿ ಶರ್ಟು. ಇನ್ನೂ ಉದಯ್ ಬಂದಿಲ್ಲ ನೋಡಿ ಗೈಸ್. ಎಂತ ಮಗ ಅಂದರೆ 2 ಗಂಟೆಗೆ ಬರ್ತೀನಿ ಅಂದ, 1 ಗಂಟೆಗೆ ಬರ್ತೀನಿ ಅಂದ, 2 ಗಂಟೆಗೆ ಬರ್ತೀನಿ. ಕೊನೆಗೆ ಬಂದೇ ಇಲ್ಲ, ಇನ್ನೂ 5 ಗಂಟೆ ಆಗೈತೆ. ಅವ್ನು ಬದರಲ್ಲಿ ಅಂತ ನಾವು ಪೂಲ್ ಬಿಡೋಣ ಅಂತ ಬಂದಿದ್ದೀವಿ. ಐದುವರೆಗೆ ಇಳಿತ್ಯಾ? ಬೇಡ ಜೋಸ್ರಿ ಕೇಳ್ತೀನಿ. ಏನ್ ಮಗ ಫೋಟೋ ತಗೊಂಡಿದ್ವಿ ಗೊತ್ತಾ? ಫೋಟೋ ತಗೊಂಡಿದ್ವಿ. ಹಿಂಗ ಅನ್ಕೊಂಡಿದ್ಯಾ? ಅಯ್ಯೋ ಕತೆ. ಹಲೋ ಪ್ಲೀಸ್ ಗೈಸ್, ಹೆಲ್ಪ್ ಮಿ ಗೈಸ್. ಐ ಆಮ್ ಅಂಡರ್ ದ ವಾಟರ್. ಕಾಲ್ ಬಿಟ್ಟಿಲ್ಲ ಇನ್ನೂ. ಹೋಗಲ್ಲಿ ಮಕ್ಕಳ ಹತ್ರ ಹೋಗು. ಲೋ ಶಿವಕುಮಾರ್ ಪಡ್ಚ ಇಲ್ಲಿ ಹಿಡಿದ್ರೆ ಸ್ವಿಮ್ಮಿಂಗ್ ಅಲ್ಲ, ಮುಳುಗೋಯ್ತಿ ಅಂತ ಹೇಳ್ತಾ ಇರೋದು. ಏನ್ ಒಂದ್ ಇಂಚ್ ಹೆಚ್ಚು ಜಾಸ್ತಿ ಮಾಡ್ತಾನೆ. ನಾನ್ ದಯವಿ ಮಾಡ್ತೀಯಾ? ಮಾಡ್ತೀಯೋ ಆರಂಭ ಕೋಟೆ ಕಣೋ ಅಂತ. ಸ್ವಿಮ್ಮಿಂಗ್ ಪೂಲ್ ಬಂದಾಗ ನಮ್ ಕೋಟೆ ಕಣ ನೋಡ. ಇಲ್ಲಿ ನೋಡಿ ಗೈಸ್, ಚಿಕ್ಕ ಪಾಪು ಟ್ಯೂಬ್ ಹಾಕೊಂಡು ಆಟ ಆಡ್ತೈತೆ. ಅಯ್ಯಪ್ಪ, ನೀರ್ ಚಳಿ ಐತೆ ಹೋಗಕ್ಕೆ. ಇಳಿರಿ ಶಿವಕುಮಾರ್, ಅಷ್ಟೇ ಆಟಗಳು ಬೇಗ. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಸಚಿನ್ಗೆ ಅದು ಏನು ಇಷ್ಟನೋ. ರೆಸಾರ್ಟಿಗೆ ಬರೋದು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಂದೇ ಇಷ್ಟ ಅವನಿಗೆ. ನಿಲ್ಸೇ ಬಿಟ್ಲು, ಒಸಿ ಕಷ್ಟಪಡ್ತಲ್ಲ. ಹೊಡಿಗಲ್ಲ. ಅಯ್ಯೋ, 1 ಇಂಚು ಮುಂದಕ್ಕೆ ಹೋಯ್ತಲ್ಲ, ಅಲ್ಲೇ ಹೊಡಿತಾವಳೆ. ನೋಡ್ರೆ ಸಾಕು, ಹೋಗೋ ಕಾಫಿ ಕುಡಿಯೋ. ಅನ್ಯಾಯವಾಗಿ ಶಿವಕುಮಾರ್ ಗೇಟ್ ಮಾಡ್ಬಿಟ್ಟಲ್ಲ. ನಿನ್ನ ಏನಾರ ಒಂದು ಮಾಡ್ಬೇಕು ಅವನಿಗೆ.
ಹಿಡನ್ ಅಜೆಂಡಾ. ನಾನು ಬಿದ್ದಿದ್ದಾನೆ. ಸುಮ್ನೆ ತಮಾಷೆಗೆ ಆಟ ಆಡೋಕಾಗನೆ ನೀನು. ನಿನ್ ಟ್ಯೂಬಲ್ಲ ಇದೆ ನೀನೇನು ಅಕ್ಕ ಮಹಾದೇವಿನ ಎಲ್ಲ ಟೆಸ್ಟ್ ಟ್ಯೂಬ್ ಬೇಬಿ ಮಗ. ಟ್ಯೂಬ್ ಒಳಗೆ ಬೇಬಿ. ಅದ್ರ ಅಮ್ಮ ಹಿಂದೆ ನೋಡು. ಫಾಲೋವರ್ಸ್ಗೆಲ್ಲ ಈ ತರ ಅವ್ರ ತಂದೆ ತಾಯಿ ನೋಡಿದ್ರೆ ಸಾರ್ಥಕ ಆಗುತ್ತೆ. ನನ್ನ ಮಗಳ ಜೀವನ ಕೊಟ್ಟಿದ್ಕು ಸಾರ್ಥಕ ಆಯ್ತು ಅಂತ ಖುಷಿ ಪಡ್ತಾರೆ. ನನ್ನ ಅಳಿಯ ಮಗು ತರ ನೋಡ್ಕೊತಾರೆ ಅಂತ ಅನ್ಕೋತಾರೆ. ಏನ್ ಟೆಸ್ಟ್ ಟ್ಯೂಬ್ ಬೇಬಿ ನೀನು? ಶಿವಕುಮಾರ್ದು ಕಾಲಲ್ಲಿ ಮಾಡ್ತೀವಿ ನೋಡಿ ಗೈಸ್. ಅಯ್ಯೋ ಖುಷಿ ನೋಡು ಒಂದ. ಇದನ್ನೆಲ್ಲ ನೋಡಕ್ಕೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕರ್ಮ. ಈ ದೇವಿ ಎಂಜಾಯ್. ಅವ್ರು ನಮ್ಮನ್ನ ಇಷ್ಟಪಡ್ತಾರೆ, ಸರಿ ಆಯ್ತು. ಪ್ರೀತಿಸ್ತಾರೆ. ಸುಮ್ಮನೆ ಇವರೇ ಅನ್ಕೊಳ್ಳೋದು. ಭ್ರಮಾಲೋಕ. ಚಾಯ್ ಅದು ಚಾಯ್ ಅಲ್ಲ, ಚಾಯ್ ರಫ್ ರಫ್ ಅಂತ ಹೊಡಿತೇನೆ. ಟೀ ನಾಯಿಗಳು ಅಲ್ಲ ಅಲ್ಲ, ಅದೇ ಜೋಕು, ಹೊಡೆಯೋದೇ ಜೋಕು. ಗೈಸ್ ನಿಮ್ಮೊಂದು ಅದ್ಭುತ ತೋರಿಸ್ತೀನಿ ನೋಡಿ. ಈಗ ನಾವೆಲ್ಲ ಇನ್ನು ಯಾವ ಅವತಾರದಲ್ಲಿದ್ದೀವಿ ನೋಡಿ. ಇದು ನೋಡಿ, ಯಾರಿದು? ರಾಜ್ಕುಮಾರ್. ಹೆಂಗ್ ಫುಲ್ ಹೋಗಿ ರೆಡಿ ಆಗಿ ಬಂದಳು ನೋಡಿ ಗೈಸ್. ಹ್ಞೂ, ನಾವು ಕಾಯ್ತಾ ಇದೀವಿ ಇನ್ನು ಎಲ್ಲಿ ಅಂತ. ಮೆನ್ ವಿಮೆನ್ ಇಷ್ಟೇ ಮಗ ಡಿಫ್ರೆನ್ಸ್. ಮೆನ್ಗೂ ವಿಮೆನ್ಗೂ ಇಷ್ಟೇ ಡಿಫ್ರೆನ್ಸ್. ಗೈಸ್ ಏನೋ ಪ್ರಯೋಗ ಮಾಡ್ತಾವ್ರೆ ಇವರು. ಹಂಗೆ ಮೆಟ್ರೆಸ್ ಬಿಟ್ರಿ. ನೋಡು ಸುಮ್ಮನೆ ನದಿ ಮಾಡ್ತಾ ಇರ್ತಾನೆ, ನೀನ್ ಮಾಡಲ್ಲ. ಗೈಸ್ ಯಾವ್ದೋ ರೀಲ್ ನೋಡಿದ್ವಿ, ಅದ್ರಲ್ಲಿ ಕೂದಲ ಮೇಲೆ ಟವಲ್ ರಬ್ ಮಾಡಿ ಆಮೇಲೆ ಕೈಯಲ್ಲಿ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತಂತೆ. ಸೊ ಇದಕ್ಕೆ ಹಂಗ ಆಡ್ತವ್ರೆ. ಮುಟ್ಟಿದ್ರೆ ಬೆರಳನ್ನ ಪಾಸ್ ಆಗತ್ತೆ ಅಂತ ಯಾವ್ದೋ ಮೀಮಲ್ಲಿ ನೋಡಿದ್ರು. ಒಂದ್ 5 ನಿಮಿಷ ಮಾಡಿ. 5 ನಿಮಿಷ ಮಾಡಿದ್ರೆ ಫೈಬ್ರೊಮೈಲ್ಜಿ ಸರಿಯಾಗಿ ಹೋಯ್ತದೆ. ಫೈಬ್ರೊಮೈಲ್ಜಿ ಸರಿಯಾಗಿ ಬಿಡುತ್ತೆ. ಅವ್ರ ಕೂದಲು ಕೂಡ ಎದ್ ನಿಂತ್ಕೊಳ್ಳುತ್ತೆ. ಗೈಸ್ ನಾವೀಗ ಊಟಕ್ಕೆ ಬಂದಿದ್ದೀವಿ. ಏನು ಊಟ ಇದೆ ಅಂತ ತೋರಿಸ್ತೀವಿ. ಒಳ್ಳೆ ಡ್ಯಾನ್ಸು ಗೈಸ್. ವೆಜ್. ಓಹ್ ಮಗ, ಆಗಲೇ ಇಷ್ಟೊಂದು ಜನ ಶುರು ಮಾಡೋಲ್ಲ ಮಗ. ಫಸ್ಟು ಸ್ಯಾಲೆಡ್ ಇದೆ, ಆಮೇಲೆ ಗೋಬಿ ಮಂಚೂರಿ ಇದೆ ಗೈಸ್, ಆಮೇಲೆ ಶಿವಕುಮಾರ ಇಲ್ಲಿ ಕುಲ್ಚಾ, ಇದು ಮಶ್ರೂಮ್, ಡಿಂಗ್ರಿ, ಮಲರ್ ಪನ್ನೀರ್, ಇದು ಒಂದು ದಾಲು, ಇದು ವೆಜ್ ಬಿರಿಯಾನಿ, ರಾಯ್ತ, ಅನ್ನ, ಸಾಂಬಾರ್, ರಸಮ್, ಕಾರ್ನ್ ಪುಲಾವಾ? ವೆಜ್ ಬಿರಿಯಾನಿ ಅಂದ್ಬಿಡೋದು ನೋಡ್ಬಿಟ್ಟು ಹಂಗೆ ಅನಿಸ್ತು. ಓ ಕಾರ್ನ್ ಪುಲಾವ್ ನನಗೆ ಹೇಟೆಸ್ಟು ಇಷ್ಟನೇ ಇಲ್ಲ. ಇದು ಇಷ್ಟ ಇಲ್ಲ, ಇಷ್ಟು ಚೆನ್ನಾಗಿರಲ್ಲ ಅದು ಕಾರ್ನ್ ಪುಲಾವ್. ಇಡ್ತಾರೆ. ಆಹಾ, ಇದು ನೋಡಿ ಗೈಸ್ ಏನು ಚೆನ್ನಾಗಿ ಅರೇಂಜ್ ಮಾಡೋರೆ. ಪೇಡ, ದೂದ್ ಪೇಡ ತಿಂದ್ವಿ ಆಗಲೇ ತಿಂದ್ವಿ. 10 kg ಸಕ್ಕರೆ ಹಾಕೋರು ಒಂದು ಪೇಡಾಗಿ. ನಮ್ಗೆ ತಿಂದೆ ಅನ್ಸುತ್ತೆ. ಹೌದು, ಸ್ವೀಟ್ ಇಷ್ಟ ಇರೋರಿಗೆ ಓ ಏನು ಸಕ್ಕತ್ತಾಗಿದೆ. ತೋರಿಸ್ಬಿಡು. ಫಿಶ್ ಕಬಾಬ್ ಅದ್ರ ಜೀವ ಇಲ್ಲ ಗೈಸ್. ಇದೇನು ಹೊಸ ವಿಷಯ ಹೇಳ್ತಾರೆ. ಇದು ಬಂದು ಚಿಕನ್ ಕೂರ್ಮಾ, ಆ್ಯಕ್ಚುಲಿ ಚಿಕನ್ ಕೂರ್ಮಾ. ಓಕೆನಾ ಗೈಸ್? ಓಕೆ, ಇಷ್ಟು ಗೈಸ್ ಊಟದ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ವಿ. ಇಷ್ಟೇ ಊಟ. ಇದಕ್ಕಿಂತ ಬೇಕೇನು ಶಿವಕುಮಾರ? ಮಧ್ಯಾಹ್ನ ಮಟನ್ ಪಲಾವ್ ತಿಂದಲೋ? ಮಧ್ಯಾಹ್ನ ಸಕ್ಕತ್ತಾಗಿತ್ತು ಲಿಟ್ರಲಿ. ಆಡೋದಿಲ್ಲ ಅಂದರೆ ಇನ್ನೊಂದು ತಟ್ಟೆ ತಿಂತೀನಿ.